ಸಮಾಜದಲ್ಲಿ ವೈಚಾರಿಕ ದೃಷ್ಟಿಕೋನಗಳು ಬೆಳೆಯಬೇಕು. ಕೇವಲ ಹಣಗಳಿಕೆ ಹಿಂದೆ ಬಿದ್ದಿರುವ ಜನರು ಒಂದೆಡೆಯಾದರೆ ಗುಣಕ್ಕೆ ಮಹತ್ವ ನೀಡುವವರು ಇನ್ನೊಂದೆಡೆ. ಎರಡರ ನಡುವೆ ಸಮಾಜ ಒಪ್ಪುವುದು ಯಾರನ್ನ ಎನ್ನುವ ವಿಷಯವನ್ನು ಮುಂದಿಟ್ಟುಕೊಂಡು ಸತ್ವಾಧಾರ ಫೌಂಡೇಶನ್ ಸಂಘಟಿಸಿರುವ ಯಾರು ಹಿತವರು ನಿಮಗೆ ಕಾರ್ಯಕ್ರಮ ಸಮಾಜಕ್ಕೆ ಬಹುದೊಡ್ಡ ಸಂದೇಶವನ್ನು ನೀಡಿತು. ಜೊತೆಗೆ ಇಂದಿನ ಆಧುನಿಕ ಯುಗದಲ್ಲಿ ಹಣವಂತರಲ್ಲಿ ಗುಣವಂತರಲ್ಲಿ ಹಣ ಇದ್ದರೆ ಸಮಾಜ ಕೊಂಚವಾದರೂ ಸಮತೋಲನದಲ್ಲಿ ಸಾಗಲು ಅನುಕೂಲವಾಗುತ್ತದೆ ಎಂದು ಕೊಂಕಣ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಮುರಳೀಧರ ಪ್ರಭು ಅಭಿಪ್ರಾಯಪಟ್ಟರು. ಸಂಕೊಳ್ಳಿಯ ಸತ್ವಾಧಾರ ಫೌಂಡೇಶನ್, ಮಂಗಳೂರಿನ ವಿಧಾತ್ರಿ ಅಕಾಡೆಮಿ ಹಾಗೂ ರಂಗ ಸಾರಸ್ವತ ಸಂಸ್ಥೆಗಳ ಸಹಯೋಗದಲ್ಲಿ ಭಾನುವಾರ ಕುಮಟಾ ಪಟ್ಟಣದ ಸರಸ್ವತಿ PU ಕಾಲೇಜಿನ ಆವರಣದಲ್ಲಿ ನಡೆದ ಯಾರು ಹಿತವರು ನಿಮಗೆ ಚರ್ಚಾ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಮನ್ನಣೆ ಯಾರಿಗೆ, ಹಣವಂತರಿಗೋ ಗುಣವಂತರಿಗೋ ಎನ್ನುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಬಿಜೆಪಿ ಪ್ರಮುಖರಾದ ಶಿವಾನಂದ ಹೆಗಡೆ ಕಡತೋಕ ಮಾತನಾಡಿ, ಒಳ್ಳೆಯ ಗುಣವನ್ನು ಹೊಂದಿದವರು ಮಾತ್ರ ಸುಭದ್ರ ಸಮಾಜವನ್ನು ನಿರ್ಮಾಣ ಮಾಡಬಲ್ಲರು. ಆದರೆ ಹಣವು ಈ ಕಾಲದಲ್ಲಿ ಬದುಕಿನ ಭಾಗವಾಗಿದೆ ಎಂದರು. ಚಾರ್ಟರ್ಡ್ ಅಕೌಂಟೆಂಟ್ ವಿನಾಯಕ್ ಹೆಗಡೆ ಮಾತನಾಡಿ, ಇಂತಹ ಕಾರ್ಯಕ್ರಮವನ್ನು ಸಂಘಟನೆ ಮಾಡುತ್ತಿರುವ ಸತ್ವಾಧಾರ ಫೌಂಡೇಶನ್ ಜ್ಞಾನವನ್ನು ಹಂಚುತ್ತಿದೆ, ಜ್ಞಾನದ ಯಜ್ಞ ನಡೆಸುತ್ತಿದೆ. ಸಂಸ್ಥೆಯ ಜೊತೆಗೆ ತಾವು ಸದಾ ನಿಂತು ಸಂಸ್ಥೆಗೆ ಬಲ ತುಂಬುತ್ತೇವೆ ಎಂದರು. ಉದ್ಯಮಿ ವಸಂತರಾವ್ ಮಾತನಾಡಿ, ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಸಂಘಟಿಸುವುದರ ಜೊತೆಗೆ ಪ್ರೀತಿಯಿಂದ ಇಷ್ಟು ಜನರನ್ನು ಸೇರಿಸುವುದು ಸಣ್ಣ ಕೆಲಸವಲ್ಲ. ಕುಮಟಾ ತಾಲೂಕಿನಲ್ಲಿ ಇದೊಂದು ವಿಭಿನ್ನ ಕಾರ್ಯಕ್ರಮವಾಗಿದ್ದು ವರ್ಷದಿಂದ ವರ್ಷಕ್ಕೆ ಹೊಸತನ ಹುಟ್ಟು ಹಾಕುತ್ತಿದೆ ಎಂದರು. ಶಾಸಕ ದಿನಕರ್ ಶೆಟ್ಟಿ ಅತಿಥಿಯಾಗಿ ಪಾಲ್ಗೊಂಡು ಎಲ್ಲರನ್ನ ಗೌರವಿಸಿ ಮಾತನಾಡಿ, ಹಣದ ಜೊತೆಗೆ ಒಳ್ಳೆಯ ಗುಣವನ್ನು ಬೆಳೆಸಿಕೊಳ್ಳಬೇಕು. ಹಣ ಗುಣ ಬದುಕಿನ ಭಾಗವಾಗಬೇಕು. ಆವಾಗ ಮಾತ್ರ ಎಲ್ಲೆಡೆ ಬೆಲೆ ಸಿಗುತ್ತದೆ ಎಂದರು. ವಿಧಾತ್ರಿ ಅಕಾಡೆಮಿಯ ಗುರುರಾಜ್ ಶೆಟ್ಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿ RL ಭಟ್, ಉದ್ಯಮಿ ಮಂಜುನಾಥ್ ಭಟ್ ಸುವರ್ಣಗದ್ದೆ, ಪ್ರಾಂಶುಪಾಲ ಕಿರಣ್ ಭಟ್, ಆಭರಣ ಜ್ಯುವೆಲ್ಲರಿಯ ರಮೇಶ್ ಪೈ ಶುಭ ಹಾರೈಸಿದರು. ಸಮಾಜದಲ್ಲಿ ಮನ್ನಣೆ ಯಾರಿಗೆ, ಹಣವಂತರಿಗೋ ಗುಣವಂತರಿಗೋ ಎಂಬ ವಿಷಯದ ಬಗ್ಗೆ ಎರಡು ತಂಡಗಳಲ್ಲಿ ವಾದಗಳು ನಡೆದವು. ಗುಣವಂತರಿಗೆ ಸಮಾಜದಲ್ಲಿ ಮನ್ನಣೆ ಕುರಿತು ಮಾತನಾಡಿದ ಕುಂದಾಪುರದ ದಾಮೋದರ ಶರ್ಮಾ ಹಾಗೂ ಶಿಕ್ಷಕ ಮಂಜುನಾಥ್ ಗಾಂವ್ಕರ್ ಬರ್ಗಿ, ತಿಗಣೇಶ್ ಮಾಗೋಡ್, ಪ್ರಶಾಂತ್ ಹೆಗಡೆ ಮೂಡಲಮನೆಯವರು ಪುರಾಣದಲ್ಲಿ ರಾಮನ ಶ್ರೇಷ್ಠತೆ, ಕೃಷ್ಣನ ಸರಿತಪ್ಪು ನಿರ್ಣಯಿಸುವ ಗುಣವನ್ನು ಜಗತ್ತು ಕೊಂಡಾಡಿದೆ. ಸಂಪತ್ತು ಅಧಿಕಾರದಿಂದ ಬೇಸತ್ತ ಬುದ್ಧ ಮನಃಶಾಂತಿಗಾಗಿ ಎಲ್ಲವನ್ನ ತ್ಯಾಗ ಮಾಡಿದ್ದರಿಂದ ಆತ ಇಂದು ಶ್ರೇಷ್ಠತೆಗೆ ಮಾದರಿಯಾಗಿದ್ದಾನೆಂದರು. ಹಣವಂತರಿಗೆ ಮನ್ನಣೆ ಕುರಿತು ಮಾತನಾಡಿದ ಕುಂದಾಪುರದ ಮನು ಹಂದಾಡಿ ಹಾಗೂ ಪತ್ರಕರ್ತ ಕೃಷ್ಣಮೂರ್ತಿ ಹೆಬ್ಬಾರ್, ಸಂದೀಪ್ ಭಟ್, ಕಾಗಾಲ್ ಚಿದಾನಂದ್ ಭಂಡಾರಿ, ನಮ್ಮ ಆಸೆ ಗುರಿ ಎಲ್ಲ ಸಂಪಾದನೆಯ ಮೂಲಕ ಅಂತಿಮವಾಗಿ ತಲುಪುವುದು ಹಣವನ್ನೇ. ಹಿಂದೆಲ್ಲ ಬದುಕಿನ ಅನಿವಾರ್ಯತೆಗೆ ವಸ್ತುಗಳ ವಿನಿಮಯ ಪದ್ಧತಿ ಇತ್ತು. ಇಂದು ಅದೇ ಬದುಕಿನ ಅಗತ್ಯಕ್ಕೆ ಹಣ ನೆರವಾಗುತ್ತಿದೆ ಎಂದರು. ರವೀಂದ್ರ ಭಟ್ ಸೂರಿ ಸಮಗ್ರ ಚರ್ಚಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಡಾಕ್ಟರ್ GL ಹೆಗಡೆ ಅಭಿನಂದನಾ ನುಡಿಗಳನ್ನಾಡಿದರು. ಸತ್ವಾಧಾರ ಫೌಂಡೇಶನ್ ಸಂಸ್ಥಾಪಕ ಗಣೇಶ್ ಜೋಶಿ ಸ್ವಾಗತಿಸಿದರು. ಜಯದೇವ್ ಬಳಗಂಡಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಆಭರಣ ಜ್ಯುವೆಲ್ಲರಿನಿಂದ ಪ್ರೇಕ್ಷಕರಲ್ಲಿ ಅದೃಷ್ಟವಂತರನ್ನು ಆಯ್ಕೆ ಮಾಡಿ ಬಹುಮಾನ ನೀಡಲಾಯಿತು. 500ಕ್ಕೂ ಹೆಚ್ಚು ಜನರು ಆಗಮಿಸಿ ವಾಗ್ಮಿಗಳ ಮಾತಿಗೆ ತಲೆದೂಗಿದರು.